ಕರ್ನಾಟಕ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನು ಬರೆಯೋಕೆ ಸಿದ್ಧರಾಗಿದ್ದಾರೆ ಸಿದ್ದರಾಮಯ್ಯ ಅವರು. ಏನಿದು ರಾಜಕೀಯ ಇತಿಹಾಸ ಇದೆ ಅದರಲ್ಲಿ ಯಾರೂ ಮಾಡೋಕೆ ಆಗದಿರುವಂತಹ ಒಂದು ಸಾಧನೆಯನ್ನು ಮಾಡೋಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಂದು ಹೊಸ ದಾಖಲೆಯತ್ತ ದಾಪುಗಾಲು ಹಾಕ್ತಾ ಇದ್ದಾರೆ. ದೇವರಾಜ ಅರಸು ಅವರ ಒಂದು ದಾಖಲೆಯನ್ನು ಸರಿಗಟ್ತಾರ ಸಿಎಂ ಸಿದ್ದು ಎನ್ನುವಂತಹ ಒಂದು ಮಾತು. ಐತಿಹಾಸಿಕ ದಾಖಲೆಯತ್ತ ದಾಪುಗಾಲು ಹಾಕ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನು ಬರೀತಾರಾ ಎನ್ನುವಂತಹ ಒಂದು ಪ್ರಶ್ನೆ. ಯಾಕಂದ್ರೆ ಸಿಎಂ ಆಗಿ ಹೆಚ್ಚು ಅವಧಿ ಸೇವೆ ಸಲ್ಲಿಸಿದಂಥ ಒಂದು ಇತಿಹಾಸವನ್ನು ನಿರ್ಮಿಸ್ತಾರಾ ಅಂತ. ಈ ಹಿಂದೆ ನೋಡಿ ಸಿಎಂ ಆಗಿ ಹೆಚ್ಚು ಅವಧಿಯನ್ನು ಸೇವೆ ಸಲ್ಲಿಸಿದ್ರು ದೇವರಾಜ ಅರಸು ಅವರು. ಅವರ ಒಂದು ದಾಖಲೆಯನ್ನು ಮುರಿತಾರಾ ಅಂತ. ಅರಸು ಅವರು 7 ವರ್ಷ 7 ತಿಂಗಳು 20 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸ್ಥಾನದಲ್ಲಿ ಕೂತ್ಕೊಂಡು ಸೇವೆಯನ್ನು ಸಲ್ಲಿಸಿದ್ರು. 1972 ಮಾರ್ಚ್ 20ರಿಂದ 1977 ಡಿಸೆಂಬರ್ 31ರವರೆಗೆ. ಅದಾದ ನಂತರ 1978 ಫೆಬ್ರವರಿ 28ರಿಂದ 1980 ಜನವರಿ 7ರವರೆಗೆ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. ಇದೀಗ ಸಿದ್ದರಾಮಯ್ಯ ಕೂಡ 2 ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೊದಲನೇ ಅವಧಿ ಮುಗಿದಿದೆ 2013ರಿಂದ 18. ಈಗ 2026 ಜನವರಿ 5ಕ್ಕೆ ಇವರು ದೇವರಾಜ ಅರಸು ಅವರ ಒಂದು ದಾಖಲೆ ಮುರಿತಾರೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಏನಿದೆ ಅವರೇನಾದರೂ ಕೆಳಗಡೆ ಇಳಿದೇ ಇದ್ರೆ ಅತ್ಯಧಿಕ ಸೇವೆ ಸಲ್ಲಿಸಿದಂಥ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗ್ತಾರೆ, ಕೀರ್ತಿಗೆ ಪಾತ್ರವಾಗ್ತಾರೆ. ಮೊದಲ ಬಾರಿಗೆ ಒಂದು ಪೂರ್ಣಾವಧಿಯನ್ನು ಸಿಎಂ ಸ್ಥಾನದಿಂದ ಮುಗಿಸಿದ್ರು, ಅಧಿಕಾರವನ್ನು ಯಶಸ್ವಿಯಾಗಿ ಮುಗಿಸಿದ್ರು. ಇದೀಗ 2ನೇ ಬಾರಿಗೆ ಸಿಎಂ ಆಗಿ ಅಧಿಕಾರದಲ್ಲಿದ್ದಾರೆ, ಹಾದಿಯಲ್ಲಿ ನಡೀತಾ ಇದ್ದಾರೆ. ಇನ್ನೂ ಏನಾದರೂ ಮುಂದುವರೆದ್ರೆ ಜನವರಿ ತಿಂಗಳು 5ನೇ ತಾರೀಕು ತನಕ ಅವರು ಏನಾದರೂ ಇದ್ದರೆ ಮುಖ್ಯಮಂತ್ರಿಯಾಗಿ ನಿಜಕ್ಕೂ ಕೂಡ ದೇವರಾಜ ಅರಸು ಅವರ ಒಂದು ದಾಖಲೆಯನ್ನು ಮುರಿದಂತಹ ಒಂದು ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ. ಅದಕ್ಕೆ ಈಗ ಕೌಂಟ್ ಡೌನ್ ಕೂಡ ಶುರುವಾಗುತ್ತೆ. ಏನು ರಾಜಕೀಯದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಕೇಳಿ ಬರ್ತಾ ಇದೆ, ಬದಲಾಗ್ತಾರೆ ಇಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಬದಲಾಗದೇ ಇದ್ದರೆ, ಅವರೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದ್ರೆ ಕರ್ನಾಟಕ ರಾಜಕೀಯ ಒಂದು ಇತಿಹಾಸದಲ್ಲಿ ನಿಜಕ್ಕೂ ಕೂಡ ಒಂದು ಹೊಸ ಒಂದು ಪುಟ ರಚನೆ ಆಗುತ್ತೆ. ಅದರಲ್ಲಿ ಸಿದ್ದರಾಮಯ್ಯ ಅವರ ಒಂದು ಹೆಸರಿರುತ್ತೆ. ಅದೇನು ಅಂತಂದರೆ ಅತಿ ಹೆಚ್ಚು ವರ್ಷಗಳ ಕಾಲ ಸಿಎಂ ಆಗಿ ಅಧಿಕಾರದಲ್ಲಿದ್ದಂತಹ ಒಂದು ಹೆಸರು ಸಿಎಂ ಸಿದ್ದರಾಮಯ್ಯ ಅವರಿಗೇನೆ ಸಲ್ಲುತ್ತೆ. ಇಲ್ಲಿಯವರೆಗೂ ಕೂಡ ಈ ಹೆಸರಿರೋದು ದೇವರಾಜ ಅರಸು ಅವರ ಒಂದು ಹೆಸರಲ್ಲಿದೆ. ಆ ಒಂದು ಮಹಾನಾಯಕನ ಒಂದು ದಾಖಲೆಯನ್ನು ಸರಿಗಟ್ಟೋಕೆ ಇನ್ನೇನು ಕೆಲವು ದಿನಗಳು ಬಾಕಿ ಇದೆ. ದಿನಗಳನ್ನು ಎಣಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಆ ಒಂದು ದಾಖಲೆಯನ್ನು ಮುರಿಯೋಕೆ ಒಂದು ವೇಳೆ ಅವರೇ ಮುಂದುವರೆದ್ರೆ ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಅವಧಿಯವರೆಗೆ ಸಿಎಂ ಆಗಿ ಸ್ಥಾನದಲ್ಲಿ ಕೂತು ಆಡಳಿತವನ್ನು ನಡೆಸಿದಂತಹ ಒಬ್ಬ ರಾಜಕೀಯ ನಾಯಕ, ಮುಖ್ಯಮಂತ್ರಿ ಎನ್ನುವಂತಹ ಒಂದು ಹೆಗ್ಗಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪಾತ್ರರಾಗ್ತಾರೆ. ದೇವರಾಜು ಅರಸು ಎನ್ನುವಂತಹ ಒಂದು ನಾಯಕನ ಒಂದು ದಾಖಲೆಯನ್ನೇ ಮುರಿಯುವಂತಹ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮುನ್ನುಗ್ತಾ ಇದ್ದಾರೆ. ಅವರು ಅನೇಕ ಬಾರಿ ಹೇಳ್ಕೊಂಡಿದ್ರು, ನನ್ನ ಈ ಒಂದು ನಡಿಗೆಗೆ, ಈ ಒಂದು ನನ್ನ ಸಾಧನೆ ಅಂದರೆ ನಾನೇ ರಾಜಕೀಯದಲ್ಲಿ ತೊಡಗ್ತಾ ಇದ್ದೆ, ಅದಕ್ಕೆ ಅವರೇ ಪ್ರೇರಣೆ ದೇವರಾಜ ಅರಸು ಅವರನ್ನಂಥ ಮಾತುಗಳನ್ನು ಕೂಡ ಹೇಳಿದ್ರು ಈ ಹಿಂದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ವೇಳೆ ಅವರೇ ಅಧಿಕಾರದಲ್ಲಿ ಮುಂದುವರೆದ್ರೆ ದೇವರಾಜ ಅರಸು ಅವರ ಒಂದು ದಾಖಲೆಯನ್ನು ನಿಜಕ್ಕೂ ಕೂಡ ಮುರಿತಾರೆ. ಕರ್ನಾಟಕದ ಒಂದು ಇತಿಹಾಸದಲ್ಲಿ ಇದು ಹೊಸ ಒಂದು ದಾಖಲೆ, ಯಾರೂ ಕೂಡ ಮಾಡಿರದ ದಾಖಲೆ. ಇದುವರೆಗೂ ಇದ್ದಂತಹ ಒಂದು ದಾಖಲೆಯನ್ನು ಮುರಿದು ಹೋಗೋದಂದ್ರೆ ನಿಜಕ್ಕೂ ಕೂಡ ಅದು ಈಗ ಸಿದ್ದರಾಮಯ್ಯ ಅವರಿಂದ ಮಾತ್ರ ಸಾಧ್ಯ. ಇಲ್ಲ ಅಂದರೆ ಆ ಒಂದು ಹೆಸರು, ಆ ಒಂದು ದಾಖಲೆ ದೇವರಾಜ ಅರಸು ಅವರ ಒಂದು ಹೆಸರಲ್ಲಿ ಮಾತ್ರ ಇರುತ್ತೆ. 7 ವರ್ಷ 7 ತಿಂಗಳು 20 ದಿನಗಳ ಕಾಲ ಅಧಿಕಾರವನ್ನು ವಹಿಸಿಕೊಂಡು ದಾಖಲೆಯನ್ನು ಮಾಡಿದರು ದೇವರಾಜ ಅರಸು ಅವರು. ಅಂತಹ ಒಂದು ಐತಿಹಾಸಿಕ ಒಂದು ದಾಖಲೆ ಏನಾಗಿತ್ತು ಅದನ್ನು ಮುರಿಯುವಂಥ ಒಂದು ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಇದೊಂದು ದೊಡ್ಡ ಒಂದು ದಾಖಲೆ ಆಗುತ್ತೆ. ಸಿದ್ದರಾಮಯ್ಯ ಅವರು ಬರೀತಾರಾ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಒಂದು ವೇಳೆ ನಿಜವಾಗ್ಲೂ ಕೂಡ ಅವರು ಅಧಿಕಾರದಲ್ಲಿ ಮುಂದುವರೆದಿದ್ದೇ ಆದರೆ, ಯಾವುದೇ ಸಿಎಂ ಬದಲಾವಣೆ ವಿಚಾರ ಇಲ್ಲ ಅನ್ನೋದಾದರೆ ನಿಜಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಕೀರ್ತಿ ಸಲ್ಲೇ ಸಲ್ಲುತ್ತೆ. ಅಂತಹ ಒಂದು ನಾಯಕ, ಯಾಕಂದರೆ ಅತಿ ಹೆಚ್ಚು ಬಾರಿ ಕರ್ನಾಟಕದಲ್ಲಿ ಬಜೆಟನ್ನು ಮಂಡನೆ ಮಾಡಿದಂತಹ ಒಂದು ನಾಯಕ ಎನ್ನುವಂತಹ ಒಂದು ಕೀರ್ತಿ ಕೂಡ ಅವರಿಗಿದೆ. ಇದಾದ ನಂತರ ಈಗ ಇವರಿಗೆ ಅತಿ ಹೆಚ್ಚು ವರ್ಷಗಳ ಅವಧಿಯ ಒಂದು ಕಾಲ ಸಿಎಂ ಆಗಿ ಮುಂದುವರೆದಂತಹ ಒಂದು ನಾಯಕ ಅಂತ ಅನಿಸ್ಕೊಳ್ತಾರೆ ಅವರು. ದೇವರಾಜ ಅರಸು ಅವರ ಒಂದು ದಾಖಲೆಯನ್ನು ಮುರಿತಾರ ಸಿದ್ದರಾಮಯ್ಯ ಅವರು ಎನ್ನುವಂಥ ಒಂದು ಪ್ರಶ್ನೆ ಇದೆ. ನಿಜಕ್ಕೂ ಕೂಡ ಮುಂದುವರೆದ್ರೆ ಆ ಒಂದು ಕೆಲಸ ಕೂಡ ಆಗುತ್ತೆ. ಅವರ ಒಂದು ಹೆಸರಿಗೆ ಈ ಒಂದು ದಾಖಲೆ ಕೂಡ ಸೇರಿಕೊಳ್ಳುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.